ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ನೋಡಬೇಕಾಗಿರೋ ಸಿನಿಮಾ. ಈಗಿನ ಜನ್ರೇಷನ್ ಏನು ಲವ್ ಮಾಡ್ತಾ ಇದಾರೋ ಅದು ಲವ್ವೇ ಅಲ್ಲ, ಆಕರ್ಷಣೆ ಅಷ್ಟೇ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಕಾಲಘಟ್ಟದಲ್ಲಿ ಅವ್ರ ಗಂಡ ಹೆಂಡತಿ ಯಾಕೆ ಇನ್ನೂ ಅವ್ರು ಅಷ್ಟೊಂದು ಪ್ರೀತಿಲಿದ್ದಾರೆ, ಪ್ರೀತಿ ವಿಶ್ವಾಸದಲ್ಲಿದ್ದಾರೆ. ಇವಾಗ ಯಾಕೆ ಡಿವೋರ್ಸ್ಗಳಾಗ್ಬಿಡ್ತವೆ ಅಂದರೆ ಗಂಡ ಹೆಂಡತಿಗೆ ಬಾಂಧವ್ಯನೇ ಇರಲ್ಲ. ಹೆಂಡತಿ ಒಂದು ಕಡೆ ಕೆಲ್ಸಕ್ಕೆ ಹೋಗೋದು, ಗಂಡ ಒಂದು ಕಡೆ ಕೆಲ್ಸಕ್ಕೆ ಹೋಗೋದು, ಈ ಥರ ಮಧ್ಯದಲ್ಲೇ ಅವ್ರ ಜಂಜಾಟಗಳಲ್ಲಿ ಜೀವನನ ಬದುಕ್ತಾವ್ರೆ. ಎಕ್ಸಾಕ್ಟಾಗಿ ಗಂಡ ಹೆಂಡತಿಗೆ ಹೇಗೆ ಟೈಮ್ ಕೊಡಬೇಕು, ಹೆಂಡತಿ ಗಂಡನ ಹೇಗೆ ಟೈಮ್ ಕೊಡಬೇಕು, ನಿಜವಾಗ್ಲೂ ಪ್ರೀತಿ ಅನ್ನೋದೇನು ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಬಸ್ ನಿಮ್ಗೆ ಕಂಪ್ಲೀಟಾಗಿ ಆ ಸಿನಿಮಾ ನಿಮ್ಗೊಂದು ಟ್ರಾನ್ಸ್ಗೆ ಕರ್ಕೊಂಡು ಹೋಗುತ್ತೆ. ಅಂದರೆ ನೀವು ನಾರ್ಮಲ್ ಆಗಿ ಇವಾಗ ಯಾವುದೋ ಸಿನಿಮಾ ನೋಡ್ಬೇಕಂದ್ರೆ ಏನೋ ಈ ಥರ ನಡೀತಾ ಆ ಥರ ಅಲ್ಲ, ಈ ಥರ ಪ್ರೀತಿ ಅಂದ್ರೆ ಬ್ಯೂಟಿಫುಲ್ ಆಗಿದೆಯಲ್ಲ, ಇದನ್ನು ಎಂಜಾಯ್ ಮಾಡಬೇಕಲ್ಲ, ಅದೊಂಥರ ಡಿಫ್ರೆಂಟ್ ಆದ ಅನುಭವ ಬಾಸ್. ಮಾತಲ್ಲಿ ಹೇಳೋಕ್ಕಾಗಲ್ಲ. ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ, ನಾಳೆ ನನ್ನ ಜಾಯಿಂಟ್ ಫ್ಯಾಮಿಲಿ ಇದೆ, ಒಂದು 20-25 ಜನ ಒಟ್ಟಿಗೆ ಬಂದು ನೋಡ್ತೀವಿ. ನಾನು ಸೀರಿಯಸ್ ಆಗಿ ಚಾಲೆಂಜ್ ಮಾಡ್ತೀನಿ ಬಾಸ್, ನಿಮ್ಮಲ್ಲಿ ಯಾರೇ ಆಗಲಿ ಒಬ್ಬರು ಬಂದು ಸಿನಿಮಾ ನೋಡಿದ್ರೆ ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡ್ತೀರಾ. ಆ್ಯಂಡ್ 100% ಅಜಯ್ ರಾವ್ ಅವ್ರದ್ದು ತಾಜ್ ಮಹಲ್ ಸಿನಿಮಾ ಆದಮೇಲೆ ಒಂದು ದೊಡ್ಡ ಬ್ರೇಕ್ ಸಿಕ್ಕಿತ್ತು ಅವ್ರಿಗೆ. ಅದಾದ್ಮೇಲೆ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇದು ಸೆಕೆಂಡ್ ಇನ್ನಿಂಗ್ಸ್ ಆಗುತ್ತೆ. ಆ್ಯಂಡ್ ಹೀರೋಯಿನ್ ಬಗ್ಗೆ ಅಂತೂ ಅಮೇಝಿಂಗ್. ಪ್ರತಿಯೊಂದು ಪಾತ್ರನೂ ಬಸ್ ರಂಗಣ್ಣ ರಘು ಅವರು ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಅಮೇಝಿಂಗ್. ಒನ್ಸ್ ಅಗೇನ್ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ. ಆಲ್ ದ ಬೆಸ್ಟ್.